ಜೀವನದಲ್ಲಿ ಒಂದಾದರ ಮೇಲೊಂದು ಸಂಕಷ್ಟ, ಇನ್ನು ಮೇಲೇಳಲು ಸಾಧ್ಯನೇ ಇಲ್ವೇನೋ ಅನ್ನೋ ಕ್ಷಣ. ಆಗ ಕೇವಲ ನೀವು ಮಾಡುವಂಥ 1 ಗಂಟೆಯ ಅಭ್ಯಾಸ ನಿಮ್ಮನ್ನು ಜಗತ್ತಿನಲ್ಲಿ ಅತ್ಯಂತ ಯಶಸ್ವಿ ವ್ಯಕ್ತಿಯನ್ನಾಗಿ ಮಾಡಿದರೆ ಹೇಗಿರುತ್ತೆ? ಹೌದು, ಇವತ್ತು ನಾನು ನಿಮಗೆ ಒಬ್ಬ ವ್ಯಕ್ತಿಯ ಕಥೆ ಹೇಳ್ತಾ ಇದ್ದೀನಿ. 20ನೇ ವಯಸ್ಸಿಗೆ ಭೀಕರ ಆಕ್ಸಿಡೆಂಟ್ ಆಗುತ್ತೆ. ಆ ಆಕ್ಸಿಡೆಂಟಲ್ಲಿ ಆತನ 11 ಮೂಳೆಗಳು ಮುರಿದಿರುತ್ತೆ. ಸೊ 6 ನಿಮಿಷಗಳ ಕಾಲ ಆ ವ್ಯಕ್ತಿಯ ಹೃದಯ, ಎದೆ ಬಡಿತ ಏನಿರುತ್ತಲ್ಲ, ಹಾರ್ಟ್ ಬೀಟ್ ಏನಿರುತ್ತೆ ಸಂಪೂರ್ಣವಾಗಿ ನಿಂತಿರುತ್ತೆ. ಡಾಕ್ಟರ್ ಹೇಳಿರ್ತಾರೆ ಈ ವ್ಯಕ್ತಿ ಬದುಕಲ್ಲ, ಆದರೂ ಆ ವ್ಯಕ್ತಿ ಬದುಕ್ತಾರೆ. ಸೊ ಅಗೇನ್ ಡಾಕ್ಟರ್ ಹೇಳ್ತಾರೆ ಬದುಕಿದ್ರೂ ಕೂಡ ಈ ವ್ಯಕ್ತಿ ನಡಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತ, ಲೈಫ್ ಲಾಂಗ್ ವೀಲ್ ಚೇರ್ ಮೇಲೆ ಇರಬೇಕಾಗತ್ತೆ ಅಂತ. ಆ ವ್ಯಕ್ತಿ ತನ್ನ ವಿಲ್ ಪವರ್ ಸಹಾಯದಿಂದ ನಡೀತಾರೆ, ಮತ್ತೆ ಗುಣ ಹೊಂದ್ತಾರೆ. ಸೊ ಕಥೆ ಇಲ್ಲಿಗೆ ಮುಗಿಲಿಲ್ಲ. 2008ರಲ್ಲಿ ಒಂದು ಭೀಕರವಾದ ಆರ್ಥಿಕ ಕುಸಿತ ಉಂಟಾಗತ್ತೆ. ಸೊ ಅದರಲ್ಲಿ ಅವರ ಕಂಪ್ಲೀಟ್ ಆದ ಬಿಸ್ನೆಸ್ ನಾಶ ಆಗುತ್ತೆ. ಕೋಟಿಗಟ್ಟಲೆ ಸಾಲ ಈ ವ್ಯಕ್ತಿಯ ತಲೆ ಮೇಲೆ ಬೀಳುತ್ತೆ. ಸೊ ಇವರು ಡಿಪ್ರೆಷನ್ಗೆ ಹೋಗ್ತಾರೆ ಆಬ್ವಿಯಸ್ಲಿ. ಸೊ ಎಷ್ಟು ಭೀಕರವಾಗಿತ್ತು ಆ ಡಿಪ್ರೆಷನ್ ಅಂತ ಅಂದರೆ, ಅವರು ಬೆಳಗ್ಗೆ ಹಾಸಿಗೆಯಿಂದ ಏಳಲಿಕ್ಕೂ ಕಷ್ಟಪಡ್ತಾ ಇದ್ರು. ಸೊ ಮೊದಲನೇ ಸಲ ಅವ್ರ ಆಕ್ಸಿಡೆಂಟ್ ಆದಾಗ ಮೂಳೆ ಮುರಿದಿತ್ತು, ಈಗ ಆತ್ಮನೇ ಮುರಿದೋಗಿರುವಂಥ ಅನುಭವ. ಇಂಥ ನರಕದಂತಹ ಪರಿಸ್ಥಿತಿಯಲ್ಲಿ ಇದ್ದಾಗ ಆ ವ್ಯಕ್ತಿ ಕಂಡುಕೊಂಡಂತಹ ಒಂದು ಹ್ಯಾಬಿಟ್, ಒಂದು ಮ್ಯಾಜಿಕಲ್ ಹ್ಯಾಬಿಟ್ ಏನಿದೆ, ಮೊದಲನೇದಾಗಿ ಅವರನ್ನು ಡಿಪ್ರೆಷನ್ನಿಂದ ಹೊರಗಡೆ ಕರ್ಕೊಂಬರುತ್ತೆ. ಸೊ ಸಾಲವನ್ನು ತೀರಿಸುತ್ತೆ. ಆ ಒಂದು ಹ್ಯಾಬಿಟ್ ಆ ವ್ಯಕ್ತಿಯನ್ನು ಮತ್ತೆ ಮಿಲಿಯನೇರ್ ಆಗಿ ಮಾಡುತ್ತೆ. ಸೊ ಆ ಮಿರಾಕಲ್ ಹ್ಯಾಬಿಟ್ ಆದರೂ ಯಾವುದು ಅನ್ನೋದನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ, ನನ್ನ ಹೆಸರು ಸಂಜನಾ. ಐ ಆಮ್ ಅ ಲೈಫ್ ಕೋಚ್ ಆ್ಯಂಡ್ ಹೀಲರ್. ನಿಮ್ಮೆಲ್ಲರಿಗೂ ಬಿಲೀವ್ ಅಚೀವ್ TV ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಪ್ರೀತಿಯ ಸ್ವಾಗತ. ನಿಮ್ಮೆಲ್ಲರ ಪ್ರೀತಿಗೆ, ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ಒಂದು ಸ್ಟೋರಿ ಜಗತ್ ಪ್ರಸಿದ್ಧ ಬುಕ್ ದ ಮಿರಾಕಲ್ ಮಾರ್ನಿಂಗ್ ಬರೆದಿರುವಂತಹ ಆಥರ್ ಹಾಲ್ ಎಲ್ರಾಡ್ ಅವ್ರದ್ದು. ಎಸ್, ಸೊ ಈ ಹೆಸರು ನೀವು ಕೇಳಿರ್ತೀರಿ, ಹಾಲ್ ಎಲ್ರಾಡ್. ಸೊ ಈ ಒಂದು ಕಂಪ್ಲೀಟ್ ಆದ ನಿಜ ಜೀವನದ ಸ್ಟೋರಿ ಇವ್ರ ಬಗ್ಗೆನೇ. ಹೌದು, ಅವ್ರ ಹತ್ರ ಎಲ್ಲ ಇತ್ತು 20ನೇ ವಯಸ್ಸಿಗೆ. ಸೊ ಆ 20ನೇ ವಯಸ್ಸಿಗೆ ಆದ ಒಂದು ಭೀಕರವಾದ ಆಕ್ಸಿಡೆಂಟ್ ಅವರಿಂದ ಎಲ್ಲವನ್ನ ಕಿತ್ಕೊಳ್ತು. ಆದರೆ ಅವರ ವಿಲ್ ಪವರ್ ಸಹಾಯದಿಂದ ಮತ್ತೆ ಅವರು ಅದನ್ನೆಲ್ಲ ಪಡೀತಾರೆ. ಮೋರ್ ಇಂಪಾರ್ಟೆಂಟ್ಲಿ ತನ್ನನ್ನು ತಾನು ಚೇತರಿಸ್ಕೊಳ್ತಾರೆ. ಆ್ಯಂಡ್ ನೆಕ್ಸ್ಟ್ ಏನಾಗುತ್ತೆ, ಇದೇ ಥರ ಮುಂದುವರಿತಾ ಇರಬೇಕಾದ್ರೆ ಸೊ ನೆಕ್ಸ್ಟ್ ಒಂದು ಇನ್ಸಿಡೆಂಟ್ ಆಗುತ್ತೆ ಅವರ ಲೈಫ್ನಲ್ಲಿ. ಸೊ ಆರ್ಥಿಕವಾಗಿ ಹೊಡೆತ ಬೀಳುತ್ತೆ. ಆ ಟೈಮ್ನಲ್ಲಿ ಅವರು ಕಂಪ್ಲೀಟ್ ಡಿಪ್ರೆಷನ್ಗೆ ಹೋಗ್ತಾರೆ. ಆ ಒಂದು ಸಮಯದಲ್ಲಿ ಬರೆದಂತಹ ಬುಕ್ಕೆ ದ ಮಿರಾಕಲ್ ಮಾರ್ನಿಂಗ್. ಅವ್ರಿಗೆ ಬಿಸ್ನೆಸ್ಸಲ್ಲಿ ಏನೋ ಲಾಸ್ ಆಯಿತು, ಆವಾಗ ಅವರು ತನ್ನ ಕ್ಲೈಂಟ್ಸ್ನ ಕಳ್ಕೊಳ್ತಾರೆ ಆ್ಯಂಡ್ ಸಾಲ ಹೆಚ್ಚಾಗುತ್ತೆ. ಆ್ಯಂಡ್ ಆಬ್ವಿಯಸ್ಲಿ ಮನೆಯೇ ಒಂದು ಹೋಗುವಂಥ, ಅವರಿರುವಂಥ ಮನೆಯೇ ಕಂಪ್ಲೀಟಾಗಿ ಹೋಗುವಂಥ ಪರಿಸ್ಥಿತಿ ಬರುತ್ತೆ. ಸೊ ಈ ಒಂದು ಪರಿಸ್ಥಿತಿಯಲ್ಲಿ ಅವರು ಕಂಪ್ಲೀಟಾಗಿ ಡಿಪ್ರೆಷನ್ಗೆ ಹೋಗಿ ಆ್ಯಂಡ್ ಆಬ್ವಿಯಸ್ಲಿ ಇಡೀ ದಿನ ಮಲಗ್ತಾ ಇರ್ತಾರೆ. ಆಗ ಅವರ ವೈಫ್ ಹೇಳ್ತಾರೆ, ಸೊ ಇಡೀ ದಿನ ನೀನು ಹಿಂಗೆ ಮಲ್ಕೊಂಡಿದ್ರೆ ಆಗಲ್ಲ, ಸೊ ಏನಾದರೂ ಒಂದು ಸೊಲ್ಯೂಷನ್ ಹುಡುಕು, ನಿನ್ನ ಫ್ರೆಂಡ್ಸಿಗೆ ಫೋನ್ ಮಾಡು ಅಂತ ಹೇಳ್ತಾರೆ. ಸೊ ಹಾಲ್ ಎಲ್ರಾಡ್ ಏನು ಮಾಡ್ತಾರೆ, ಆವಾಗ ತನ್ನ ಫ್ರೆಂಡಿಗೆ ಫೋನ್ ಮಾಡ್ತಾರೆ. ಸೊ ಆ ಫ್ರೆಂಡ್ ಹೇಳ್ತಾರೆ, ನೋಡು ಬೆಳಗ್ಗೆ ಎದ್ದು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡು, ಬೆಳಗ್ಗೆ ಎದ್ದು ಓಡು, ನಿನ್ನ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ನಿನ್ನ ಬಾಡಿಯಲ್ಲಿ ಎಂಡೋರ್ಫಿನ್ ರಿಲೀಸ್ ಆಗುತ್ತೆ, ಅದರಿಂದ ನಿಂಗೆ ರಿಲ್ಯಾಕ್ಸ್ ಆಗಿ ನೀವು ಫೋಕಸ್ಡ್ ಆಗಿರಲಿಕ್ಕೆ, ಕ್ಲಿಯರ್ ಆಗಿ ಥಿಂಕ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಾರೆ. ಸೊ ಆಗ ಅವರ ಫ್ರೆಂಡ್ ಕೊಟ್ಟಂತಹ ಸಲಹೆ ಏನಿದೆಯಲ್ಲ, ಅವಾಗ ಒಂದು ರೀತಿ ಸ್ಟುಪಿಡ್ ಅನಿಸ್ತು ಅವರಿಗೆ. ಸೊ ಬಿಸ್ನೆಸ್ ಲಾಸಲ್ಲಿದೆ, ಸಾಲದಿಂದ ಹೊರಗೆ ಬರಬೇಕು ಹೇಗೆ ಅಂತ ಸಲಹೆ ಕೇಳಲಿಕ್ಕೆ ಫ್ರೆಂಡಿಗೆ ಕಾಲ್ ಮಾಡ್ತಾರೆ. ಆದರೆ ಫ್ರೆಂಡ್ ಸೊ ಬಿಸ್ನೆಸ್ ಹೆಂಗೆ ಇಂಪ್ರೂವ್ ಮಾಡ್ಕೊಳ್ಳೋದು, ಹೆಂಗೆ ಸಾಲದಿಂದ ಹೊರಗೆ ಬರೋದು ಅನ್ನೋ ಸಲಹೆ ಕೊಡೋದನ್ನು ಬಿಟ್ಟು ಏನು ಮಾಡ್ತಾರೆ, ಬೆಳಗ್ಗೆ ಎದ್ದು ಓಡು ಅಂತಾರೆ. ಸೊ ಆಗ ಹಾಲ್ ಎಲ್ರಾಡ್ಗೆ ಒಂಥರ ಸಿಟ್ಟು ಬರುತ್ತೆ, ಏನಿದು ಅಂತ ಹೇಳಿ. ಬಟ್ ಅವ್ರ ಹತ್ರ ಬೇರೆ ಯಾವುದೋ ಆಪ್ಷನ್ನೇ ಇರಲಿಲ್ಲ. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಬೆಳಗ್ಗೆ ಎದ್ದು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆನಾ? ಸೊ ಹೀಗೆ 1 ದಿನ 2 ದಿನ ಹಾಗೆ ಕಂಟಿನ್ಯೂ ಮಾಡ್ತಾ ಅವ್ರಿಗೊಂದು ಜ್ಞಾನೋದಯ ಆಗುತ್ತೆ. ಏನಂತ ಅಂದರೆ, ತಾನು ಬಿಸ್ನೆಸ್ನ ಸರಿಪಡಿಸ್ಕೊಳ್ಳಿಕ್ಕೆ ಹೋರಾಡ್ತಾ ಇದ್ದೀನಿ, ಆದರೆ ತಾನು ಬಿಸ್ನೆಸ್ನೆಲ್ಲ ಸರಿಪಡಿಸ್ಬೇಕಾಗಿರೋದು ತನ್ನ ವ್ಯಕ್ತಿತ್ವವನ್ನು ತಾನು ಮೊದಲು ಸರಿಪಡಿಸ್ಬೇಕು, ತನ್ನ ಮನಸ್ಥಿತಿಯನ್ನು ಫಸ್ಟ್ ಸರಿಪಡಿಸ್ಬೇಕು ಅನ್ನೋದೊಂದು ಅವರಿಗೆ ರಿಯಲೈಸೇಷನ್ ಆಗುತ್ತೆ. ಬೆಳಗ್ಗೆ ಎದ್ದು ಓಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ ತಕ್ಷಣ ಅವರಲ್ಲಿ ಒಂದು ರೀತಿ ಚೇಂಜಸ್ ಅನ್ಸುತ್ತೆ, ಅವರ ಮೈಂಡ್ಸೆಟ್ಟಲ್ಲಿ ಒಂದು ರೀತಿ ಚೇಂಜ್ ಮತ್ತು ಕಾಮ್ನೆಸ್ ಅನ್ಸುತ್ತೆ. ಸೊ ಅವ್ರು ಏನು ಮಾಡ್ತಾರೆ ಅಂತ ಅಂದರೆ, ಮನೆಗೆ ಬಂದ್ಬಿಟ್ಟು ರಿಸರ್ಚ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಏನು, ಜಗತ್ತಿನ ಅತ್ಯಂತ ಯಶಸ್ವಿ ವ್ಯಕ್ತಿಗಳ ಬೆಳಗ್ಗೆ ಹೆಂಗಿರುತ್ತೆ, ಅವ್ರು ಏನು ಮಾಡ್ತಾರೆ ಬೆಳಗ್ಗೆ ಎದ್ದ ತಕ್ಷಣ ಅಂತ.
ಸೊ ಕೆಲವೊಬ್ರು ಬೆಳಗ್ಗೆ ಎದ್ದ ತಕ್ಷಣ ಮೆಡಿಟೇಷನ್ ಮಾಡ್ತಿದ್ರು. ಸೊ ಇನ್ನು ಕೆಲವೊಂದು ಯಶಸ್ವಿ ವ್ಯಕ್ತಿಗಳು ಏನ್ ಮಾಡ್ತಿದ್ರು, ಬೆಳಗ್ಗೆ ಎದ್ದ ತಕ್ಷಣ ಎಕ್ಸಸೈಸ್ ಮಾಡೋದಾಗಿರ್ಬಹುದು, ಬುಕ್ ಓದೋದಾಗಿರಬಹುದು, ಅಥವಾ ಜರ್ನಲಿಂಗ್ ಮಾಡೋದು. ಸೊ ಇವನ್ನೆಲ್ಲ ಮಾಡ್ತಿದ್ರು. ಹಾಲ್ ಎಲ್ರೋಡ್ ಏನ್ ಮಾಡಿದ್ರು, ಈ ಜಗತ್ತಿನ ಅತ್ಯಂತ ಯಶಸ್ವಿ ವ್ಯಕ್ತಿಗಳೇನಿರ್ತಾರಲ್ಲ ಅವರೆಲ್ಲರ ಅಭ್ಯಾಸವನ್ನ ಒಟ್ಟುಗೂಡಿಸಿ 1 ಗಂಟೆಯ ತನಕ, ಬೆಳಗಿನ 1 ಗಂಟೆ ತಾನದನ್ನ ಪ್ರಾಕ್ಟೀಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ಒಂದು ಪವರ್ಫುಲ್ ಆದ ಫಾರ್ಮುಲಾ ಸಿದ್ಧಪಡಿಸ್ತಾರೆ ಅಂಡ್ ಅದನ್ನ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂಡ್ ಕೇವಲ 2 ತಿಂಗಳಲ್ಲಿ ಅವರ ಆದಾಯ ಡಬಲ್ ಆಗುತ್ತೆ, ಡಿಪ್ರೆಷನ್ ಮಾಯ ಆಗುತ್ತೆ. ಸೊ ಹೌದು, ಹಾಲ್ ಎಲ್ರೋಡ್ ಅವರು ಬೆಳಗ್ಗೆ ಎದ್ದ ತಕ್ಷಣ 1 ಗಂಟೆ ಮಾಡಿದಂತಹ ಮ್ಯಾಜಿಕ್ ಪ್ರಾಕ್ಟೀಸ್ ಇಂದ, ಸೊ ಮಿರಾಕಲ್ ಮಾರ್ನಿಂಗ್ ರೂಟೀನ್ ಇಂದ ಅವರ ಎಂಟೈರ್ ಲೈಫ್ ಚೇಂಜ್ ಆಯ್ತು. ಹಾಗಾದ್ರೆ ಆ ಫಾರ್ಮುಲಾ ಯಾವುದು? ಅದನ್ನ ನಾವು ಬಳಸ್ಕೊಂಡು ನಾವು ನಮ್ಮ ಲೈಫ್ನ ಅಮೇಝಿಂಗ್ ಆಗಿ ಮಾಡ್ಕೊಳ್ಳೋಣ ಅಲ್ವಾ? ಸೊ ಆ ಫಾರ್ಮುಲಾ ಯಾವುದು ಅಂತ ಅಂದ್ರೆ ಸೇವರ್ಸ್, SAVERS. S ಅಂತ ಅಂದ್ರೆ ಸೈಲೆನ್ಸ್, ಬೆಳಗ್ಗೆ ಎದ್ದ ತಕ್ಷಣ ಮಾಡುವಂತಹ ಪುಟ್ಟದಾದಂತಹ ಮೆಡಿಟೇಷನ್. ಜೊತೆಗೆ A ಅಂತ ಅಂದ್ರೆ ಆಫರ್ಮೇಷನ್. ನಿಮ್ಮೆಲ್ಲರಿಗೂ ಗೊತ್ತಿದೆ ಆಫರ್ಮೇಷನ್ ಎಷ್ಟು ಪವರ್ಫುಲ್ ಅಂತ ನಮ್ಮ ಸಬ್ಕಾನ್ಷಿಯಸ್ ಮೈಂಡ್, ಕಾನ್ಷಿಯಸ್ ಮೈಂಡ್ ಮೇಲೆ ಅಥವಾ ನಮ್ಮ ಬಾಡಿ ಮೇಲೆ, ನಮ್ಮ ಮನಸ್ಸಿನ ಮೇಲೆ ಎಷ್ಟು ಪರಿಣಾಮ ಬೀರುತ್ತೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅಂಡ್ ವಿ ಫಾರ್ ವಿಜುವಲೈಸೇಷನ್, ಬೆಳಗಿನ ಟೈಮಲ್ಲಿ ಮಾಡುವಂತಹ ವಿಜುವಲೈಸೇಷನ್. ಜೊತೆಗೆ E ಅಂತ ಅಂದ್ರೆ ಎಕ್ಸಸೈಸ್. ನಿಮ್ಮ ಮನಸ್ಸಿನ ಜೊತೆ ನಿಮ್ಮ ಬಾಡಿಗೂ ಕೂಡ ಎಕ್ಸಸೈಸ್, ಕಸರತ್ತು ಬೇಕೇ ಬೇಕು. ಸೊ R ಅಂತ ಅಂದ್ರೆ ರೀಡಿಂಗ್, ಬೆಳಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್ 1 ಪ್ಯಾರಾಗ್ರಾಫ್, ಅಟ್ಲೀಸ್ಟ್ 1 ಪೇಜ್ ನೀವು ಓದುವಂಥದ್ದು ಬುಕ್. ಅಂಡ್ ಆಲ್ಸೋ ಲಾಸ್ಟ್ S ಏನಿದೆ ಅದು ಫಾರ್ ಸ್ಕ್ರಿಬ್ಬಿಂಗ್ ಅಂತ ಅಂದ್ರೆ ಸ್ಕ್ರಿಪ್ಟಿಂಗ್ ಮಾಡುವಂಥದ್ದು, ನಿಮ್ ಕನಸಿನ ಬಗ್ಗೆ ಬರೆಯುವಂಥದ್ದು. ಸೊ ನಿಮ್ಗೆ ಅನ್ಸ್ಬೋದು, ಅರೆ ಸಂಜನಾ ಇಷ್ಟೊಂದು ಅಮೇಝಿಂಗ್ ಲೈಫ್ ಚೇಂಜ್ ಆಗ್ಲಿಕ್ಕೆ ಇಷ್ಟೇ ಸಿಂಪಲ್ ಪ್ರಾಕ್ಟೀಸ, ಅದು ಬೆಳಗ್ಗೆ ಎದ್ದು, ಅವೆಲ್ಲ ನಮ್ಗೆ ಗೊತ್ತಲ್ಲ, ಇದ್ರಲ್ಲಿ ಏನು ವಿಶೇಷ ಇದೆ? ಸೊ ಸ್ಕ್ರಿಬ್ಬಿಂಗು ಗೊತ್ತು, ಆಫರ್ಮೇಷನ್ನು ಗೊತ್ತು, ವಿಜುವಲೈಸೇಷನು ಗೊತ್ತು. ಸರಿ, ನಾವು ಇದನ್ನ ಮಾಡ್ತಾನೂ ಇದೀವಿ, ಲೈಫಲ್ಲಿ ಅಂಥದ್ದೇನು ದೊಡ್ಡ ಚೇಂಜಸ್ ಕಂಡಿಲ್ಲ. ಸೊ ಏನು ಸ್ಪೆಷಲ್ ಇದು ಅಂತ ಅನ್ಕೊಂಡಿದ್ದೀರಾ? ಇಲ್ಲೇ ಮಿಸ್ಟೇಕ್ ಆಗ್ತಾ ಇರೋದು. ನಿಜ ಹೇಳಿ, ನಮ್ಮೆಲ್ಲರಿಗೂ ಗೊತ್ತಿದೆ ಅಲ್ವಾ? ಸೊ ಬೆಳಗ್ಗೆ ಎದ್ದು ಮೆಡಿಟೇಷನ್ ಮಾಡಬೇಕು, ಬುಕ್ ಓದಬೇಕು, ಎಕ್ಸಸೈಸ್ ಮಾಡಬೇಕು, ಸೊ ನಮ್ಮ ಕನಸಿನ ಬಗ್ಗೆ ನನ್ಸಾಗಿದೆ ಅಥವಾ ಏನೋ ಒಂದು ಒಳ್ಳೆಯದನ್ನು ಬರೀಬೇಕು. ಇವೇನು ಹೊಸ ವಿಷಯ ಅಲ್ಲ, ಹೌದಾ? ಆದರೆ ನಿಮ್ಮ ಹೃದಯ ಮುಟ್ಕೊಂಡು ಹೇಳಿ, ಸೊ ನನಗೆ ನಿಜ ಹೇಳಿ, ನೀವು ಇವೆಲ್ಲ ಗೊತ್ತಿದ್ರೂ ಕೂಡ ನಾವು ಎಷ್ಟು ಜನ ಪ್ರಾಕ್ಟೀಸ್ ಮಾಡ್ತೀವಿ? ನೆನ್ಪಿಡಿ, ನಾಲೆಜ್ ನಮ್ಮೆಲ್ಲರ ಹತ್ರ ತುಂಬ ಇದೆ. ಸೊ ಜ್ಞಾನ ಅನ್ನೋದು ಕೊರತೆ ಇಲ್ಲ ನಮ್ಮಲ್ಲಿ, ಅವೇರ್ನೆಸ್ ಅಂತೂ ಕೊರತೆ ಇಲ್ಲವೇ ಇಲ್ಲ, ಹೌದಾ? ಈಗಿನ ಕಾಲದಲ್ಲಿ ರೈಟ್ ನಾವು ಆಬ್ವಿಯಸ್ಲಿ ವಿ ಆಲ್ ಆರ್ ವೆಲ್ ಅವೇರ್, ಹೌದಾ? ಒಬ್ಬರಿಗಿಂತ ಒಬ್ಬರಲ್ಲಿ ಜ್ಞಾನ ಇದ್ದೇ ಇದೆ. ಆದರೆ ನೆನ್ಪಿಡಿ, ಬರೀ ಜ್ಞಾನದಿಂದ, ನಾಲೆಜಿಂದ ಲೈಫ್ ಬದಲಾಗಲ್ಲ, ಲೈಫ್ ಚೇಂಜ್ ಆಗಲ್ಲ. ಆದರೆ ನಿಮಗೆ ಗೊತ್ತಿರೋ ಜ್ಞಾನವನ್ನು ನೀವು ಎಷ್ಟು ಅಳವಡಿಸಿಕೊಳ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಟ್ರಾನ್ಸ್ಫಾರ್ಮೇಷನ್ ಬರುತ್ತೆ. ಹಾಲ್ ಎಲ್ರೋಡ್ ಏನು ಹೇಳಿದ್ದಾರೆ? ಸೇವರ್ಸ್ನ ಯೂಸ್ ಮಾಡಬೇಕು ಅಂತ ಅಲ್ವಾ? S ಫಾರ್ ಸೈಲೆನ್ಸ್ ಅಲ್ವಾ? ಅಂದ್ರೆ ಮೆಡಿಟೇಷನ್ ಮಾಡಬೇಕು. ಜಸ್ಟ್ ಇಮ್ಯಾಜಿನ್, ನಾವೊಂದು ಮೆಡಿಟೇಷನ್ ಮಾಡ್ತಾ ಇದ್ದೀವಿ, ಆ ಮೆಡಿಟೇಷನ್ ಮಾಡ್ತಾ ಮಾಡ್ತಾ ನಮಗೆ ನಿದ್ದೆ ಬರ್ತಾ ಇಲ್ಲ, ಇನ್ನೂ ಜಾಸ್ತಿ ಅವೇರ್ ಆಗ್ತಾ ಇದ್ದೀವಿ, ನಮ್ಗೆ ನೆಗೆಟಿವ್ ಥಾಟ್ಸ್ ಬರ್ತಾ ಇಲ್ಲ, ಬಂದರೂ ಕೂಡ ಅದನ್ನು ಹೇಗೆ ಯಾವ್ದ್ರಿಂದ ಡಿಸ್ಟರ್ಬ್ ಆಗದೆ ನಾವು ಫೋಕಸ್ ಮಾಡುವಂತಹ ಟೆಕ್ನಿಕ್ ನಮಗೆ ಗೊತ್ತಿದೆ. ಆ್ಯಂಡ್ ಅದೇ ಮೆಡಿಟೇಷನ್ನಲ್ಲಿ ನಾವು ನಮ್ಮ ಕನಸನ್ನು ನನಸು ಮಾಡ್ಕೊಳ್ಳುವಂಥ ವಿಜುವಲೈಸೇಷನ್ ಮಾಡ್ತಾ ಇದ್ದೀವಿ ಅಂತ ತಿಳ್ಕೊಳ್ಳಿ. ಸೊ ಒಟ್ಟಾರೆ ಈ ಒಂದು ಪವರ್ಫುಲ್ ಮೆಡಿಟೇಷನ್ ನಿಮಗೆ ನಿಮ್ಮ ಬ್ರೈನ್ ಆಚೆ ಈಚೆ ಹೋಗ್ಲಿಕ್ಕೂ ಕೊಡ್ತಾ ಇಲ್ಲ, ಫೋಕಸ್ಡ್ ಆಗಿರ್ಲಿಕ್ಕೆ ಕೊಡ್ತಾ ಇದೆ, ನಿದ್ದೆನೂ ತರಿಸ್ತಾ ಇಲ್ಲ. ಓಕೆನಾ? ಜನ ನಾವೇನ್ ಮಾಡ್ತೀವಿ, ಬಾಯಲ್ಲಿ ಅಫರ್ಮೇಷನ್ ಹೇಳ್ತೀವಿ, ವರ್ಕ್ ಆಗಲ್ಲ ಅಂತ ಹೇಳಿ ಬೈಕೊಳ್ತೀವಿ, ಹೌದಾ? ಸೊ ಈಗ ನೀವೇನ್ ಮಾಡ್ತಿದ್ದೀರಾ, ನಿಮ್ಮ ಕೈಗಳ ವಿಶಿಷ್ಟ ಶಕ್ತಿಯನ್ನ ಆಕ್ಟಿವೇಟ್ ಮಾಡ್ತಾ ಇದ್ರೆ ಹೆಂಗೆ? ಮುದ್ರೆಗಳ ಥ್ರೂ ಕೈಗಳ ವಿಶಿಷ್ಟವಾದ ನಿಮ್ಮ ಎನರ್ಜಿ ಸಿಸ್ಟಮ್ ಆಕ್ಟಿವೇಟ್ ಮಾಡ್ತಾ ಆಫರ್ಮೇಷನ್ ಹೇಳ್ತಾ ಅದಕ್ಕೆ ತಕ್ಕಂತ ವಿಜುವಲೈಸೇಷನ್, ಸೊ ಸ್ಪೆಷಲ್ ವಿಜುವಲೈಸೇಷನ್ ಒಂದು ಮಾಡ್ತಾ ಇದ್ರೆ, ಸೊ ಅದನ್ನ ಮಾಡ್ತಾ ಮಾಡ್ತಾ ಏನ್ ಮಾಡ್ತಿದ್ದೀರಾ, ನಿಮ್ಮ ಸಬ್ ಕಾನ್ಶಿಯಸ್ ಮೈಂಡ್ಗೆ ಸ್ಪೆಷಲ್ ಮೆಥಡ್ಸ್ ಥ್ರೂ ನಿಮ್ಮ ಗೋಲ್ಸ್ನ ಕಳಿಸ್ತಾ ಇದ್ದೀರಾ. ಸೊ ಮೆಸೇಜಸ್ನ ಪಾಸ್ ಮಾಡ್ತಾ ಇದ್ದೀರಾ. ಓಕೆನಾ? ಸೊ ಈಗ ಏನಾಯ್ತು, ನಮ್ಮ A and V ಆಫರ್ಮೇಷನ್ ಮತ್ತೆ ವಿಜುವಲೈಸೇಷನ್ ಕವರ್ ಆಗೋಯ್ತು. ಸೊ ಈಗ ನೀವೇನ್ ಮಾಡ್ತಿದ್ದೀರಾ, ಆಬ್ವಿಯಸ್ಲಿ ವಾಕ್ ಹೋಗೋದು, ಎಕ್ಸಸೈಸ್ ಎಲ್ಲರೂ ಮಾಡೇ ಮಾಡ್ತಾರೆ, ಬಟ್ ಸ್ಪೆಷಲಿ ನೀವು ವಾಕ್, ಸೊ ನಿಮ್ಮ ಎಕ್ಸಸೈಸ್ ಜೊತೆಗೆ ನಿಮ್ಮ ಆರ್ಗನ್ಸ್ ಇದೆಯಲ್ಲ, ಪ್ರಮುಖವಾದ ಆರ್ಗನ್ಸ್ ಅಲ್ಲಿ ನೀವೇ ಸ್ಟೋರ್ ಮಾಡಿರುವಂತಹ ಇಮೋಷನ್ಸ್ನ
ಸೋಲ್ ಆರ್ಗನ್ ವೈಟಾಲಿಟಿ ರಿಚುವಲ್ ಥ್ರೂ ನೀವೇನು ಮಾಡ್ತಾ ಇದ್ದೀರಿ ಅದರಲ್ಲಿರೋ ನೆಗೆಟಿವ್ ಎಮೋಷನ್ಸ್ ಇರಲಿ, ಹೆವಿ ಇಮೋಷನ್ಸ್ ಎಲ್ಲ ಕಳೀತಾ ಇದ್ದೀರಿ. ಸೊ ನಿಮ್ಮ ಪ್ರಮುಖ ಆರ್ಗನ್ಸ್ನ ನೀವೇ ರಿಫ್ರೆಶ್ ಮಾಡ್ತಾ ಇದ್ದೀರಿ. ಸೊ ಇದರಿಂದ ನಿಮ್ಮ ಗ್ಲೋ ಎನರ್ಜಿ 10 ಟೈಮ್ಸ್ ಜಾಸ್ತಿ ಆಯಿತು ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್, ನಿಮ್ಮ ಫೇವ್ರೇಟ್ ಆದ ಬುಕ್ನ 1 ಪೇಜ್ ನೀವು ಓದಿದ್ರಿ. ಸೊ ಆದಷ್ಟು ನಿಮ್ಮ ಮನಸ್ಸಿಗೆ ಖುಷಿ ಕೊಡುವಂಥ ಪಾಸಿಟಿವಿಟಿ ಹೆಚ್ಚು ಮಾಡುವಂಥ ಒಂದು ಬುಕ್ನ 1 ಪೇಜ್ ಅದು 1 ಪ್ಯಾರಾಗ್ರಾಫ್ ಓದಿದ್ರಿ. ಓಕೆನಾ? ಸೊ ಈಗ ನಮ್ಮ R ಕವರ್ ಆಯಿತು, ಹೌದಾ? ರೀಡಿಂಗ್ ಕವರ್ ಆಯಿತು. ನೆಕ್ಸ್ಟ್ S ಇದೆ, ಸ್ಕ್ರಿಬ್ಬಿಂಗ್ ಅಲ್ಲಿ ಏನ್ ಮಾಡ್ತಿದ್ದೀರಾ? ಇಷ್ಟೆಲ್ಲ ಮ್ಯಾಜಿಕ್ ಪ್ರಾಕ್ಟೀಸ್ ಮಾಡಿ ಏನ್ ಪವರ್ ಗೇನ್ ಮಾಡಿರ್ತೀರಲ್ಲ, ನಿಮ್ಮ ಲೈಫ್ನ ಸ್ಕ್ರಿಪ್ಟ್ ನೀವೇ ಬರೀತಾ ಇದ್ರೆ, ನೀವೇ ಡಿಸೈನ್ ಮಾಡ್ತಾ ಇದ್ರೆ ಒಂದು ಪವರ್ಫುಲ್ ಮ್ಯಾನಿಫೆಸ್ಟೇಷನ್ ರಿಚುವಲ್ ಥ್ರೂ. ಸರಿ, ಇವಿಷ್ಟು ಸೇವರ್ಸ್ ಏನಿದೆ, ಅಪ್ಗ್ರೇಡೆಡ್ ವರ್ಷನ್ ಸೇವರ್ಸ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ನಿಮ್ಮ ಲೈಫ್ ಚೇಂಜ್ ಆಗಲ್ವಾ? ಸೊ ಇವೆಲ್ಲವನ್ನ ನಾನು ಇದೇ ಸೋಮವಾರ ಬರೋ 4 AM ಕ್ಲಬ್ ಅಲ್ಲಿ ಹೇಳ್ಕೊಡ್ತಾ ಇದ್ದೀನಿ. ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಈಗಲೇ ವಾಟ್ಸ್ಆಪ್ ಮಾಡ್ಬೋದು. ಇದೇ ಸೋಮವಾರ ಬೆಳಗ್ಗೆ 4 ರಿಂದ 5 ಗಂಟೆಯ ತನಕ ನಿಮ್ಮ ಮ್ಯಾಜಿಕಲ್ ಲೈಫ್ ಏನಿದೆ, ನಿಮ್ಮ ಮ್ಯಾಜಿಕಲ್ ರೂಟೀನ್ ಏನಿದೆ ಅದು ಸ್ಟಾರ್ಟ್ ಆಗ್ತಾ ಇದೆ. ಹಾಲೆಲ್ ರೋಡ್, ಕೋಟ್ಯಾಂತರ ರೂಪಾಯಿ ಸಾಲದಲ್ಲಿದ್ದಾಗ, ಡಿಪ್ರೆಷನ್ ಅಲ್ಲಿ ಇದ್ದಾಗ ಅವ್ರ ಲೈಫ್ ಚೇಂಜ್ ಮಾಡಿರೋದು ಒಂದು ನಿರ್ಧಾರ ಅಷ್ಟೆ. ಸೊ ಆ ಸಮಯದಲ್ಲಿ ತೆಗೆದುಕೊಂಡ ಕರೆಕ್ಟ್ ಆದ ನಿರ್ಧಾರ ಏನ್ ಮಾಡ್ತು, ಅವ್ರ ಎಂಟೈರ್ ಲೈಫ್ ಚೇಂಜ್ ಮಾಡ್ತು. ಈಗ ನಿಮ್ಮ ಸರದಿ. ಸೊ ನಾಳೆ ಬದಲಾವಣೆ ಅನ್ನೋದು ನಾಳೆಯಲ್ಲಿಲ್ಲ, ಈ ದಿನ ಈ ಕ್ಷಣದಲ್ಲಿದೆ. ಸೊ ಮೀಟ್ ಯು ಆಲ್ ಇನ್ 4 AM ಕ್ಲಬ್. ಥ್ಯಾಂಕ್ ಯು.